ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಜರ್ನಿ ವಿತ್ ಅರು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮು. ಸೊ ಏನು ಈ ಯೂಟ್ಯೂಬ್ ಚಾನಲಲ್ಲಿ ಇವತ್ತಿನ ಏನು ಎಪಿಸೋಡು ಅಂತ ಅಂದರೆ ಏನಿಲ್ಲ, ಎಲ್ಲರೂ ಕೇಳ್ತಿದ್ರಿ ದೊಡ್ಡ ಅಕ್ಕಿಗಳಿಗೆ ಅಥವಾ ಹಾರೋ ಅಕ್ಕಿಗಳಿಗೆ ತಾಕತ್ ಏನು ಕೊಡೋದಕ್ಕ, ಏನು ಫುಡ್ ಕೊಡ್ತೀರಾ ಅಂತ ಕೇಳ್ತಾ ಇದ್ರಿ. ನಾವೇನು ಫುಡ್ ಎಕ್ಸ್ಟ್ರಾ ಫುಡ್ ಏನು ಕೊಡಲ್ಲ, ಮನೆ ಫುಡ್ಡೇ ಕೊಡೋದು. ಸೊ ಇವತ್ತು ಈ ಎಪಿಸೋಡಲ್ಲಿ ನಾನು ತೋರಿಸ್ಕೊಡೋದೇನು ಅಂತಂದರೆ ಹಾಲು ರಾಗಿ ಒಂದು, ಮೊಟ್ಟೆ ರಾಗಿ ಒಂದು. ಸೊ ಇವೆರಡು ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ವ್ಲಾಗಲ್ಲಿ. ಆಮೇಲೆ ಇನ್ನೊಂದು ವ್ಲಾಗಲ್ಲಿ ನಾನು ಹೆಂಗೆ ಅದನ್ನ ಮಿಕ್ಸ್ ಮಾಡ್ಬಿಟ್ಟು ನಿಮ್ಗೆ ಅಕ್ಕಿಗಳಿಗೆ ಹೆಂಗ್ ಫೀಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಸರಿನಾ? ಸೊ ಬನ್ನಿ, ಇವಾಗ ಹೆಂಗೆ ನಾನು ಏನೇನು ಮೊಟ್ಟೆ ಹಾಕ್ತೀನಿ, ಏನೇನು ಎಷ್ಟು ರಾಗಿ ಹಾಕಿ ತಗೊಂಡಿದ್ದೀನಿ ಅಂತ ಎಲ್ಲ ತೋರಿಸ್ಕೊಡ್ತೀನಿ, ಓಕೆನಾ? ಸೊ ಈಗ ಫಸ್ಟ್ ಬಂದ್ಬಿಟ್ಟು ಮೊಟ್ಟೆ ರಾಗಿ ಮಾಡೋಣ. ಮೊಟ್ಟೆ ರಾಗಿಗೆ ಫೈನ್ ಆಗಿರೋ ರಾಗಿ ತಗೊಂಡಿದೀವಿ. ಮಾಮೂಲಿ ರಾಗಿ ಏನ್ ಬೇಡ, ಯಾಕಂದ್ರೆ ಅದು ತುಂಬಾ ಧೂಳಾಗ್ಬಿಡತ್ತಲ್ವಾ. ಸೊ ಅದಕ್ಕೇನೆ ನೀವು ಮಾಮೂಲಿ ರಾಗಿ ಹಾಕಂಗಿದ್ರೆ ನನ್ನ ಸಜೆಷನ್ ಬೇಡ, ಚೆನ್ನಾಗಿರೋ ರಾಗಿನ ತಗೊಳ್ಳಿ. ಏನೊಂದು 2 kg, ಅದು ಹಾಲ್ ರಾಗಿಗೆ ಒಂದು 10 kg ಅಲ್ವಾ. ಸೊ ಹಂಗಾಗಿ ಅದ್ ಬಿಟ್ರೆ ಒಂದು 8 ಮೊಟ್ಟೆ ತಗೊಂಡಿದೀವಿ. ಸೊ ಇದನ್ನ ಹೆಂಗೆ ಮಿಕ್ಸ್ಚರ್ ಆಫ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಅಂಡ್ ಈ ರಾಗಿಗೆ ಪ್ಲೀಸ್ ಯಾರು ಮೊಟ್ಟೆದು ಯೆಲ್ಲೋ ಕಲರ್ ಹಾಕ್ಬೇಡಿ, ವೈಟ್ ಕಲರ್ ಮಾತ್ರ ಹಾಕಿ. ಸೊ ನಾನು ಇವಾಗ ಏನು ಪ್ರೊಸೀಜರ್ ಮಾಡಿ ತೋರಿಸ್ತೀನಿ ನೋಡಿ. ಯೆಲ್ಲೋ ಕಲರ್ ಸೆಪರೇಟ್ ಮಾಡ್ಬಿಟ್ಟು ಬರೀ ವೈಟ್ ಮಾತ್ರ ಹಾಕ್ಬೇಕು. ಇಲ್ಲ ನೋಡಿ, ಯೆಲ್ಲೋ ಕಲರ್ ಎಲ್ಲ ನಾನು ಸೆಪರೇಟ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಏನ್ ಮಾಡ್ಬೇಕು, ಫುಲ್ಲು ಕಲಿಸ್ಬೇಕು. ಈಗ ಫುಲ್ಲು ಕಲಿಸ್ಬೇಕು ಈ ತರ. ಇಲ್ಲ ನೋಡಿ, ಫುಲ್ ಕೆಳಗಡೆಯಿಂದ ಕಲಸಿ. ಈಗ ಕೆಳಗಡೆಯಿಂದ ಕಲಿಸ್ಬಿಟ್ಟು ಇಲ್ಲ ನೋಡಿ. ಆಮೇಲೆ ನೀವು ಕೇಳ್ಬೋದು, ಅಕ್ಕ ನೀನು ಈಗ ಇದು ಮೊಟ್ಟೆ ರಾಗಿ ಮಾಡ್ತಾ ಇದ್ದೀರಲ್ಲ ಅಕ್ಕ, ಅದು ಮೊಟ್ಟೆ ಹೀಟ್ ಅಲ್ವಾ, ಹೊಟ್ಟೆ ಹಿಡ್ಕೊಳಲ್ವಾ ಅಕ್ಕಿಗಳಿಗೆ? ಅಕ್ಕ ಪೇಯ್ನ್ ಬರಲ್ವಾ ಅಕ್ಕಿಗಳಿಗೆ, ಹೊಟ್ಟೆ ನೋವು ಬರಲ್ವಾ, ಹೊಟ್ಟೆ ಇಟ್ಕೊಂಡಂಗೆ ಆಗಲ್ವಾ, ಆಮೇಲೆ ಲೂಸ್ ಮೋಷನ್ ತರ ಆಗಲ್ವಾ ಅಕ್ಕ ಅಂತ. ಸೊ ಅದಕ್ಕೂ ನಾನೊಂದು ಮೆಡಿಸನ್ ಏನೂ ಇಲ್ಲ, ವುಡ್ ವರ್ಲ್ಸ್ ಹಾಕಿ. ವುಡ್ ವರ್ಲ್ಸ್ನು ಕೂಡ ಈಗಲೇ ಆ್ಯಡ್ ಮಾಡ್ಬಿಡಿ, ಅಂದ್ರೆ ಜಾಸ್ತಿ ಇಲ್ಲ, ಅದು ಅಳತೆ ತಕ್ಕನಂಗೆ ಹಾಕ್ಬೇಕು. ಈಗ 2 kg ಅಂದ್ರೆ ಮಾಮೂಲಿ ಒಂದು ಸ್ವಲ್ಪ ಇಲ್ಲೋಡಿ ಎಷ್ಟು ಅಂತ ಇದ್ದೀನಿ, ಇಷ್ಟೇ, ಒಂದು 1/4 ಭಾಗ ಅಷ್ಟು, ಜಾಸ್ತಿ ಕೊಡಬೇಡಿ ವುಡ್ ವರ್ಲ್ಸ್. ನೋಡಿ, ಒಂದು 1/4 ಭಾಗ ಅಷ್ಟು, 1/4 ಭಾಗ ಅಷ್ಟು ವುಡ್ ವರ್ಲ್ಸ್ ಹಾಕ್ಬಿಟ್ಟು ಇದಕ್ಕೆ ನೋಡಿ ಫುಲ್ಲು ಮಿಕ್ಸ್ಚರು. ಅಲ್ಲ ನೋಡಿ, ಫುಲ್ ನೋಡಿ ಈ ತರ ನಿಮ್ಗೆ ಅನ್ಸುತ್ತೆ. ಇಲ್ಲ ನೋಡಿ, ಹಿಂಗೆ ಗೊನೆ ತರ ಒಂಥರ ಜಲ್ಲಿ ತರ ನಿಮ್ಗೆ ಒಂದ್ ಸ್ವಲ್ಪ ಫೀಲ್ ಆಗುತ್ತೆ. ಏನಾಗಲ್ಲ, ಬಟ್ ಅದು ಒಣಗ್ಬಿಡುತ್ತೆ ಗೊತ್ತಾ. ಒಂದು 3 ಡೇಸ್ ಬೆಳಗ್ಗೆಯಿಂದ ಸಾಯಂಕಾಲ ಬೂರಿ ಬಿಸಿಲಲ್ಲಿ ಇಕ್ಬಿಡಿ ಸಾಕು, ನೀಟಾಗಿ ಒಳ್ಳೆ ತಾಕತ್ ಫುಡ್ ಆಗುತ್ತೆ ಮೊಟ್ಟೆ ರಾಗಿ. ಸೊ ಇವಾಗ ಹಾಲ್ ರಾಗಿ ಮಾಡ್ತಾ ಇದೀವಿ. ನೀವು ಅನ್ಕೋಬಹುದು ಹಾಲ್ ರಾಗಿ ಹೆಂಗ್ ಮಾಡ್ತಾ ಇದೀವಿ ಅಂತ ಅಂದ. ಏನಿಲ್ಲ, ಇದು ಬಂದ್ಬಿಟ್ಟು ಟೈಗರ್ ಇರೋ ಬರ್ತೀನಿ ನಾನು, ಟೈಗರ್ಗೆ ಇನ್ನೂ ಫುಡ್ ಹಾಕಿಲ್ಲ, ಅದಕ್ಕೋಸ್ಕರ ರಾಗಿ ಬೇರೆ ಇದು ಮಾಡ್ತಾ ಇದೀನಲ್ಲ, ಅದಕ್ಕೆ ಗಮ್ ಅಂತ ಇದೆ ಅನ್ಸುತ್ತೆ ಊಟ ಫುಡ್, ಅದಕ್ಕೋಸ್ಕರ. ನೋಡಿ, ನಾನು ಈಗ 12 kg ರಾಗಿ ತಗೊಂಡಿದ್ದೀನಿ. ಯಾಕಂತ ಅಂದ್ರೆ ನಮ್ಗೊಂದು 10 kg ಆದ್ರೂ ಬೇಕು. ಆಮೇಲೆ ನನ್ನ ತಂದೆ ದೊಡ್ಡಿಗೆ ಒಂದು 2 kg ಕೊಡೋಣ ಅಂತ ನಾವು ಮಾಡಿದಾಗೆಲ್ಲ ನಮ್ಮ ತಂದೆಯವ್ರಿಗೆ ನಾವು ಕೊಡ್ತೀವಿ. ಸೊ ಹಂಗಾಗಿ ಆ ದೌಡಿನೂ ನಮ್ದು, ಈ ದೌಡಿನೂ ನಮ್ದೇ ಅಲ್ವಾ. ಸೊ ಹಂಗಾಗಿ ನಾವು ನಾನೇ ಪ್ರಿಪೇರ್ ಮಾಡಿ ನಮ್ಮ ತಂದೆಯವ್ರಿಗೂ ಕೊಟ್ಕೊಳ್ತೀವಿ. ಫುಲ್ ಒಣಗಿಸಿ ಎಲ್ಲ ಮಾಡಿ ನಮ್ಮ ತಂದೆ ಅಲ್ಲೊಂಚು ಟ್ರಾನ್ಸ್ಫರ್, ಇಲ್ಲಿ ಜಾಸ್ತಿ ಇಕ್ಕೊಂತೀವಿ. ಅದ್ ಬಿಟ್ರೆ ಬನ್ನಿ, ಈಗ ಇದು ಹಾಲು ಬಂದ್ಬಿಟ್ಟು ಇದು ಮಾಮೂಲಿ ಹಾಲಲ್ಲ, ನಂದಿನಿ ತರ ಇದೆ. ಇದು ನಾಟಿ ಹಸು ಹಾಲು. ಬೆಳಗ್ಗೆ ನಮ್ಮ ಮನೆಯವ್ರನ್ನ ಕಳ್ಸಿದ್ದೆ ಹಾಲಾಗಿ ಮಾಡ್ಬೇಕು, ಹೋಗು ಅಂತ ಅಂದ್ಬಿಟ್ಟು. ಅಲ್ಲೆಲ್ಲೋ ನಮ್ಮ ಮನೆ ಹತ್ರ ಅಲ್ಲಿ ಹಸು ಕಟ್ಟಾಕಿದ್ದಾರೆ. ಸೊ ಅವ್ರ ಹತ್ರ ನಾಟಿ ಹಸು ಹಾಲು ತಗೊಂಡ್ಬಂದಿದ್ದಾರೆ. ಹಾಲು ಬಂದ್ಬಿಟ್ಟು ಹತ್ರ 2.5 ಲೀಟರ್ ಹಾಲಿದೆ. ಸೊ ಈ ಹಾಲಿಗೆ ನಾನು ನೀರ್ ಹಾಕಿಲ್ಲ, ಇಲ್ಲಿ ನೋಡಿ, ಹಾಲಿಗೆ ನಾನು ನೀರ್ ಹಾಕಿಲ್ಲ, ಫುಲ್ಲು ಗಟ್ಟಿ ಕಾಯಿಸ್ಕೊಂಡಿದ್ದೀನಿ. ಯಾಕಂತ ಅಂದ್ರೆ ಹಾಲಿಗೆ ನೀರ್ ಹಾಕ್ಬೇಡಿ, ನೀರ್ ಹಾಕ್ಬಿಟ್ರೆ ಅದ್ರದ್ದು ಏನಿರುತ್ತೆ ಸ್ವಲ್ಪ ಪವರ್ ಸ್ಟ್ರೆಂತ್ ಹೋಗುತ್ತೆ ಅಂತ ಅಂತಾರೆ. ಸೊ ಹಂಗಾಗಿ ಹಾಲಿಗೆ ನಾವು ನೀರ್ ಹಾಕಲ್ಲ, ಡೈರೆಕ್ಟ್ ಹಂಗೆ ಹಾಕ್ಬಿಟ್ಟು ಕುದಿಸ್ಬೇಕು. ತುಂಬಾ ಕುದಿಸ್ಬೇಡಿ, ಬೇಡ ಅಂತ ಏನ್ ಕುದಿಸ್ಬೇಡಿ, ಲೈಟ್ ಆಗಿ ಒಂದು ಉಕ್ಕು ಬರುತ್ತೆ ಗೊತ್ತಾ, ಆ ಉಕ್ಕು ಬರ್ತಿದಂಗೆ ಸ್ಟಾಪ್ ಮಾಡಿ. ಆಮೇಲೆ ಫುಲ್ಲು ಆರೋಗಿರ್ಬೇಕು, ಬಿಸಿ ಎಲ್ಲ ಹಾಕ್ಬೇಡಿ, ಆರೋಗಿರ್ಲಿ. ನೋಡಿ, ಈಗ 12 kg ರಾಗಿಗೆ, ಇಲ್ಲಿ ನೋಡಿ 12 kg ರಾಗಿಗೆ 2.5 ಲೀಟರ್ ಹಾಲು, ಗಟ್ಟಿ ನಾಟಿ ಹಸು ಹಾಲು ಕಾಯಿಸಿರೋದು. ಸೊ ಇವಾಗ ಹಾಕ್ತಾ ಇದೀನಿ ನೋಡಿ. ಈಗ ಹಾಕಿದೀವಿ, ಏನಿಲ್ಲ, ಇದು ಮಿಕ್ಸ್ ಮಾಡ್ಬೇಕು. ಈಗ ಪೂರ್ತಿ ಹಾಲಿಗೆ ಹಾಕಿದೀನಿ ಮಗನೆ, ಹಾಲು ಹಾಕಿದೀನಿ, ಹೋಗು. ಇಲ್ಲ ನೋಡಿ, ಕಲ್ಸ್ಬೇಕು ಹಿಂಗೆ. ಇಲ್ಲ ನೋಡಿ ಹೆಂಗ್ ಕಲಿಸ್ತಾ ಇದೀನಿ, ಹಿಂಗ್ ಕಲ್ಸ್ಬೇಕು. ಒಂದ್ ಚೂರು ಹಾಕೊಂಡೆ ಬೇಕಾದ್ರೆ ಕಲ್ಸಿ ಅಕ್ಕ. ಇಲ್ಲ ಅಕ್ಕ, ನಾನು ಜಾಸ್ತಿ ಒಂದೇ ಸಲ ಹಾಕೋಬೇಡಿ, ಲೈಟ್ ಹಾಕೊಂಡು ಕಲ್ಸಿ. ನಿಮ್ಗೆ ಅವಾಗ ಅದು ಅಳತೆಯಿಂದ ಹಿಡಿದು ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಕೆಳಗಡೆ ಹಾಲು ನಿಂತಿರುತ್ತೆ ನೋಡಿ, ತೋರಿಸ್ತೀನಿ ಬನ್ನಿ ನಿಮ್ಗೆ. ನೋಡಿ, ಕೆಳಗಡೆ ಹಾಲು ನಿಂತಿರುತ್ತೆ, ಅದನ್ನ ಹಿಂಗೆ ಡೀಪ್ ಆಗಿ ಸ್ವಲ್ಪ ಹಿಂಗೆ ಎತ್ಕೊಂಡು ಹಿಂಗೆ ಹಾಕ್ಬೇಕು.
ನೋಡಿ ಕೂತು ಮಗನ. ಚಡ್ಡಿ ಹಾಕಿಲ್ಲ, ಚಡ್ಡಿ ಹಾಕೋಬಹುದು. ವಿಡಿಯೋದಲ್ಲಿ ಬಿಟ್ಟು ಶೇಮ್ ಮಾಡ್ತಾರೆ ಎಲ್ಲಾರು. ಮಾಮ ಎಲ್ಲ ಶೇಮ್ ಮಾಡ್ತಾರೆ. ಆಮೇಲೆ ಹಾಯ್ ಫ್ರೆಂಡ್ಸ್, ರಾಗಿ ಮಮ್ಮ. ಯಾರಿಗಮ್ಮ ಇದು ಮಮ್ಮಮ್ಮ? ಯಾರಿಗೆ? ಕಾ. ಅವನ್ ಪಾರಳಕಿ ಕಾ ಅಂತಾನೆ. ಯಾರಿಗಪ್ಪ ಇದು ಮಮ್ಮಮ್ಮ? ಯಾರಿಗೆ? ಕಾಗೆ ಮಮ್ಮಮ್ಮ ಅಂತ ಹೇಳ್ತಾನೆ. ಸೊ ಹಿಂಗ್ ಕಲ್ಸ್ಬಿಟ್ಟು ಇದನ್ನ ಒಣಾಕ್ತಿವಿ ನಾವು. ಇದನ್ನ ಪೂರ್ತಿ ಒಣಾಕ್ತಿವಿ. ಆಮೇಲೆ ಇದಕ್ಕೂ ಒಂದ್ ಸ್ವಲ್ಪ ಉಡ್ವಲ್ಸ್ ಆಡ್ ಮಾಡ್ತೀನಿ ನಾನು. ಎರಡಕ್ಕೂ ಆಡ್ ಮಾಡಿರ್ತೀನಿ, ಒಂದಕ್ಕೆ ಬೇಡ ಅಂತ ಅನ್ಬಿಟ್ಟು. ಸೊ ಇನ್ ಮಿಕ್ಕಿದ ಇನ್ನೊಂದ್ ಸ್ವಲ್ಪ ಹಾಲು ಮಿಕ್ಕಿಸ್ಕೊಂಡಿದ್ದೀನಿ. ಸೊ ಅದು ಹಾಕ್ಬಿಡ್ತೀನಿ. ಬಟ್ ದಯವಿಟ್ಟು ಯಾರು ಹಾಲು ಬಿಸಿದು ಹಾಕ್ಬೇಡಿ, ಆರಿಸ್ಬಿಟ್ಟು ಹಾಕ್ಬೇಕು. ಬಿಸಿದು ಯಾರು ಹಾಕ್ಬೇಡಿ ದಯವಿಟ್ಟು. ಸೊ ಇವಾಗ ಹಾಲು ಹಾಕಾಯ್ತು. ಆಮೇಲೆ ಇದಕ್ಕೊಂದು ಸ್ವಲ್ಪ ಉಡ್ವಲ್ಸ್ ಹಾಕ್ಬಿಟ್ಟು, ಇದಕ್ಕೊಂದು ಸ್ವಲ್ಪ ಉಡ್ವಲ್ಸು ಇನ್ನೊಂದು ಸ್ವಲ್ಪ ಇದೆ. ಅಂದರೆ ಇನ್ನು ಪೂರ್ತಿ ಏನು ಹಾಕಲ್ಲ, ಇದರದೊಂದು ಅರ್ಧ ಅಳತೆ ಅಷ್ಟು. ಇದಕ್ಕೂ ಯಾಕೆ ಉಡ್ವಲ್ಸು ಅಂತಂದರೆ ಮಾಮೂಲಿ ನೀವು ಬರೀ ಹೇಳ್ಬೋದು, ಅಕ್ಕ ನಾನು ಮೊಟ್ಟೆ ರಾಗಿ ಮಾಡೋಕ್ಕಾಗಿಲ್ಲ, ಬರೀ ಪ್ಲೇನ್ ರಾಗಿ ಹಾಲು ರಾಗಿ ಮಾತ್ರ ಕೊಡ್ಲಾ ಅಂತ ಅಂದ್ರೆ ಪರವಾಗಿಲ್ಲ, ಕೊಡಿ. ಮೊಟ್ಟೆ ರಾಗಿ ಆಗಲಿಲ್ಲ ಅಂತ ಅಂದರೆ ಬರೀ ಹಾಲು ರಾಗಿ ಆದರೂ ಕೊಡಿ. ಒಟ್ಟಿನಲ್ಲಿ ಉಡ್ವಲ್ಸ್ ಹಾಕಬೇಕು. ಬಟ್ ಏನು ಅಂತ ಅಂದರೆ ಮೊಟ್ಟೆ ರಾಗಿ ಹಾಕಿದ್ರೆ ಸ್ವಲ್ಪ ಶಕ್ತಿ ಜಾಸ್ತಿ. ಈಗ ಹೇಳ್ತಾರೆ ಗೊತ್ತಾ ಡಾಕ್ಟ್ರುಗಳು, ಡೈಲಿ ಒಂದು ಮೊಟ್ಟೆ ತಿನ್ನಿ ಅಂತ. ಸೊ ಹಂಗಾಗಿ ಅದರಲ್ಲಿರೋ ಸ್ಟ್ರೆಂತ್ ಅದರಲ್ಲೇನೆ. ಸೊ ಅದಕ್ಕೋಸ್ಕರ ಹಾಲು ರಾಗಿ ಮೊಟ್ಟೆ ರಾಗಿ ಅಂತ ಏಂತಕ್ಕೆ ಮಾಡ್ತೀವಿ ಅಂತ ಅಂದರೆ ಇದಕ್ಕೋಸ್ಕರನೇ ಅಷ್ಟೇ. ಸೊ ನಾನು ಇದನ್ನು ಒಣಗಿಸ್ತೀನಿ. ಆಮೇಲೆ ನಾನು ನಿಮಗೆ ನೆಕ್ಸ್ಟ್ ನನ್ನ ಎಪಿಸೋಡಲ್ಲಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇದು ಆಮೇಲೆ ಹೆಂಗ್ ಮಾಡಬೇಕು, ಅಕ್ಕಿಗಳಿಗೆ ಹೆಂಗ್ ಫೀಡ್ ಮಾಡಬೇಕು ಅಂತ ನಾನು ನಿಮ್ಗೆ ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ಕೊತೀನಿ. ಓಕೆನಾ? ಬಾಯ್ ಫ್ರೆಂಡ್ಸ್.